ಕೆ ಹರಿಪ್ರಸಾದ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸುಮಾರು 6 ವರ್ಷಗಳ ಕಾಲ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು. ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ನೇಮಕ ಆಗಿದ್ದಾರೆ. ಹರಿಪ್ರಸಾದ್ ಅವರು ನಾವು ಎಲ್ಲ ಕಾಲೇಜು ದಿನಗಳಿಂದಲೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. 73ರಲ್ಲಿ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೆಕ್ರೆಟರಿ ಆಗಿದ್ದಾಗ ಅವರು ಶೇಹಾದಿರಪಂ ಕಾಲೇಜು ಅಧ್ಯಕ್ಷರಾಗಿದ್ದರು. ಇಬ್ಬರು NSAಯಲ್ಲಿ ಇದ್ವಿ. ಆಮೇಲೆ ಯೂತ್ ಕಾಂಗ್ರೆಸ್ಸು, ಆಮೇಲೆ ಅವರು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ರು. ಅಲ್ಲಿ ರಾಜ್ಯಸಭಾ ಸ್ಥಾನದ ಜೊತೆಗೆ ದೇಶದ ಯಾವ್ಯಾವ ಭಾಗದಲ್ಲಿ AICC ಕೆಲಸ ಕೊಡುತ್ತೋ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕೆಲಸ ಮಾಡಿದರು. ಇತ್ತೀಚೆಗೆ ವಿಧಾನ ಪರಿಷತ್ಗೂ ಬಂದು ವಿಪಕ್ಷದ ನಾಯಕರಾಗಿದ್ದರು. ಮತ್ತು ಈಗ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅವರು ನೇರ ನಡೆ ಮತ್ತು ನಿಷ್ಠುರವಾದಿ, ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಮೊದಲಿಂದಲೂ ಕೊಟ್ಕೊಂಡ್ಬರ್ತಾ ಇದ್ದಾರೆ, ಈಗಲೂ ಕೊಡ್ತಾರೆ, ಮುಂದಕ್ಕೂ ಕೊಡ್ತಾರೆ. ಅವರ ನಾಯಕತ್ವದಲ್ಲಿ ಪಕ್ಷ ಬಲವಾಗಿ ಬೆಳೀಬೇಕು, ಬೆಳೆಸ್ತಾರೆ ಅನ್ನೋ ವಿಶ್ವಾಸ ನನಗಂತೂ ಇದೆ. ಸರ್, ಈಗ ಒಂದು ಒಪ್ಪಂದದ ಬಗ್ಗೆ ಚರ್ಚೆ ಆಗ್ತಾ ಇದೆ. CM DCM ಮಧ್ಯೆ ಒಪ್ಪಂದ ಹೇಗಾಯಿತು, ಆ ಥರ PTM ಲೇಔಟಲ್ಲಿ ಒಪ್ಪಂದ ಆಗಿತ್ತು. ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀವಿ ಅಂತೇಳಿ DK ಶಿವಕುಮಾರ್ ಒಪ್ಪಿಕೊಂಡಿದ್ದು ಆಚಾರ ಚರ್ಚೆ ಆಗ್ತದೆ. ಅದ್ರ ಬಗ್ಗೆ ನಾನು ಶ್ರೀ ಮಾಣಿಕ್ ಪ್ರಭು PU ಕಾಲೇಜಿನಿಂದ ಮಾತನಾಡುತ್ತಿದ್ದೇನೆ. ನಿಮ್ಮ ಮಗಳು PU ಪ್ರವೇಶಕ್ಕೆ ಸಂಬಂಧಿಸಿದ ಮಾಹಿತಿ ತಿಳಿದುಕೊಳ್ಳಲು ಈ ಕರೆ ಮಾಡುತ್ತಿದ್ದೇವೆ. ಪ್ರಸ್ತುತ 2026-27 ಶೈಕ್ಷಣಿಕ ವರ್ಷದ PU ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ವಿಜ್ಞಾನ ವಿಭಾಗಗಳಲ್ಲಿ ಗುಣಮಟ್ಟದ ಬೋಧನೆ ಮತ್ತು ಉತ್ತಮ ಫಲಿತಾಂಶಗಳೊಂದಿಗೆ ನಾವು ಪ್ರವೇಶ ನೀಡುತ್ತಿದ್ದೇವೆ. ಅನುಭವ ಹೊಂದಿದ ಉಪನ್ಯಾಸಕರು, ನಿಯಮಿತ ಪರೀಕ್ಷೆಗಳು ಮತ್ತು ಪರೀಕ್ಷಾ ತಯಾರಿ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನ, ಶಿಸ್ತುಬದ್ಧ ವಾತಾವರಣ ಮತ್ತು ಪೋಷಕರಿಗೆ ನಿರಂತರ ಮಾಹಿತಿ. ನೀವು ಆಸಕ್ತರಾಗಿದ್ದರೆ ನಮ್ಮ ಕಾಲೇಜಿಗೆ ನೇರವಾಗಿ ಭೇಟಿ ನೀಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರವೇಶ ವಿಭಾಗವನ್ನು ಸಂಪರ್ಕಿಸಿ. ಶ್ರೀ ಮಾಣಿಕ್ ಪ್ರಭು PU ಕಾಲೇಜು, ಮಾಣಿಕನಗರ, ತಾಲೂಕು ಹುಮನಾಬಾದ್, ಜಿಲ್ಲೆ ಬೀದರ್, ಕರ್ನಾಟಕ. ಸಂಪರ್ಕ ಸಂಖ್ಯೆ 7411763208 ಮತ್ತು 7760745632. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಿಮ್ಮ ಮಗ ಅಥವಾ ಮಗಳ ಭವಿಷ್ಯಕ್ಕಾಗಿ ಸರಿಯಾದ ಆಯ್ಕೆ ಮಾಡಿಕೊಳ್ಳಿ.